ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಹಾಲ್ ಇನ್ ಒನ್ ಲಾಗ್ಸ್ ಚಾನಲ್. ನಾವಿವತ್ತು ಹೇಗೆ ಪನ್ನೀರ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ನಾನು 100 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಪನ್ನೀರ್ ಕರಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಸ್ಟ್ಯಾಂಡ್ ಇಟ್ಟು ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ಹುಣಸೆಹಣ್ಣು ಉಪ್ಪು ಯಾಕೆ ಹಾಕ್ತಾರೆ ಅಂದರೆ ಕುಕ್ಕರ್ ಕಪ್ಪಾಗಬಾರ್ದು ಒಳಗಡೆ ಅಂತ. ಇವಾಗ ಎಗ್ ಪನ್ನೀರ್ ರೆಸಿಪಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ಮೊಟ್ಟೆ, 1 ಕಪ್ ಈರುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಜೀರಿಗೆ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೊಮೊಟೊ ಮತ್ತು ಕುಕ್ಕಿಂಗ್ ಆಯಿಲ್, ಉಪ್ಪು, ಹಳದಿ ಪೌಡರ್, ಚಿಕನ್ ಮಸಾಲ, ಗರಂ ಮಸಾಲ, ಕೊನೆಯದಾಗಿ ಅಚ್ಚ ಖಾರದ ಪುಡಿ. ಒಂದು ಪಾತ್ರೆಗೆ ನಾವು ಇಟ್ಕೊಂಡಿರೋ ಮೊಟ್ಟೆನ ಹೊಡೆದು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಹಳದಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಸವರಿಟ್ಕೊಳ್ಳಿ. ಮಿಕ್ಸ್ ಮಾಡಿರೋದನ್ನ ಆ ಪಾತ್ರೆಗೆ ಹಾಕಿಬಿಟ್ಟು ಡೆಕೋರೇಟಿಗೋಸ್ಕರ ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿನ ಡೆಕೋರೇಟಿಗೋಸ್ಕರ ಹಾಕಿ ಕುಕ್ಕರಲ್ಲಿ ಅದನ್ನು ರಬ್ಬರ್ ಇಲ್ದಿರ ಕ್ಲೋಸ್ ಮಾಡಿ ಇಡಿ. ನೆಕ್ಸ್ಟ್ ಒಂದು ಬಂಡೆ ಆಯಿಲ್ ಹಾಕಿ, ಜೀರಿಗೆ ಹಾಕಿ, ಕರಿಬೇವಿನ ಎಲೆ ಹಾಕಿ, ನೆಕ್ಸ್ಟ್ ಈರುಳ್ಳಿ ಹಾಕಿಬಿಟ್ಟು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ. ಗೋಲ್ಡನ್ ಕಲರ್ ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಟೊಮೊಟೊ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಮೆತ್ತಗೆ ಬೇಯಬೇಕದು. ಇದಾದಮೇಲೆ ನೆಕ್ಸ್ಟು ನಾವು ತೊಗೊಂಡಿರೋ ಮಸಾಲೆ ಪದಾರ್ಥನೆಲ್ಲ ಹಾಕ್ಬೇಕು. ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಹಳದಿ ಪೌಡರ್, ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ನಿಮಿಷ ಮುಚ್ಚಿಡಿ. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸ್ಚರ್, ಅದು ರೆಡಿಯಾಗಿದೆ. ಇದನ್ನು ನಾವು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಾನು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಬಿಟ್ಟು 5 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೀರಲ್ವ ಮಸಾಲ, ಅದರೊಳಗಡೆ ಒಂದೊಂದೇ ಆಗಿ ಹಾಕಬೇಕು. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ. ಟೇಸ್ಟ್ ಮಾತ್ರ ಅಲ್ಟಿಯಾಗಿತ್ತು. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ಹೊತ್ತೇನು ಬೇಡ, 2-3 ಮಿನಿಟ್ಸ್ ಮಾತ್ರ ಫ್ರೈ ಮಾಡಿ. ಇದಾದಮೇಲೆ ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ, ರೊಟ್ಟಿ,